ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಕೆಟೆಟ್ ಪರೀಕ್ಷೆಗೆ ಹೇಗೆ ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳಿಕೊಡ್ತಾ ಇದ್ದೇನೆ. ಕೆಟೆಟ್ ಅಂತ ಹೇಳಿದ್ರೆ ಕೇರಳ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಇದು ಶಿಕ್ಷಕರಾಗಿ ಕೆಲಸ ಮಾಡಲು ಬಹಳ ಅಗತ್ಯ ಇದೆ. ಈ ವರ್ಷದ ಕೆಟೆಟ್ ಪರೀಕ್ಷೆಗೆ ನೋಂದಣಿ ಮಾಡಲು ಕೊನೆಯ ದಿನಾಂಕ 10ನೇ ತಾರೀಕು ಜುಲೈ. ಈ ಕೆಟೆಟ್ ಎಂದರೆ ಕೇವಲ ಕೇರಳದವರಿಗೆ ಮಾತ್ರವೇ ಅಂತ ಒಂದು ಡೌಟ್ ಇರ್ತದೆ. ಆದ್ರೆ ಇದು ಕೇರಳದವರಿಗೆ ಮಾತ್ರ ಅಲ್ಲ, ಈ ಇಂಡಿಯಾದಲ್ಲಿರೋ ಯಾರು ಬೇಕಾದ್ರೂ ರಿಜಿಸ್ಟರ್ ಮಾಡ್ಬೋದು. ಆದ್ರೆ ಈ ಕೆಟೆಟ್ ಪರೀಕ್ಷೆ ಪಾಸ್ ಆದ ನಂತರ ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ಆಗೋದು ಕೇರಳದಲ್ಲಿರುವ ಸ್ಕೂಲುಗಳಿಗೆ ಮಾತ್ರ. ಹೆಚ್ಚಾಗಿ ಮಲಯಾಳ ಭಾಷೆ ಬರುವವರಾಗಿದ್ರೆ ಒಳ್ಳೆದಾಗಿರ್ತದೆ ಅಂತ ಹೇಳಿದ್ರೆ ಹೆಚ್ಚಿನ ಸ್ಕೂಲುಗಳು ಕೇರಳದ ಒಳಗೆ ಇರ್ತದೆ. ಓಕೆ, ಇನ್ನು ನೆಕ್ಸ್ಟ್ ನಾವು ಹೇಗೆ ರಿಜಿಸ್ಟರ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ನೀವು ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಬೇಕು. ಇಲ್ಲಿ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಎಂಟರ್. ಇದು ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಆಯ್ತು. ಇಲ್ಲೆಲ್ಲ ಡೇಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಫೈನಲ್ ಪ್ರಿಂಟ್ಔಟಿಗೆ 10ನೇ ತಾರೀಕು ಲಾಸ್ಟ್ ಡೇಟು. ಮತ್ತು 3ರಿಂದ 10 ಒಳಗೆ ನೀವು ಸಬ್ಮಿಟ್ ಮಾಡಿ ಆಗಬೇಕು. ಓಕೆ, ಫಸ್ಟಿಗೆ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ. ಇಲ್ಲಿ ಬರ್ದದನ್ನು ನಮ್ಮ ಓದಿ ನೋಡ್ಕೊಳ್ಳಿ. ಮತ್ತೊಂದು ವಿಷಯ, ಈ ರಿಜಿಸ್ಟ್ರೇಷನ್ ಕೇವಲ ಗೂಗಲ್ ಕ್ರೋಮ್ ಮತ್ತು ಮೊಜಿಲ್ಲಾ ಫೈರ್ಫಾಕ್ಸ್ ಅಲ್ಲಿ ಮಾತ್ರ ಆಗುವಂಥದ್ದು. ನೆಕ್ಸ್ಟ್ ನಾವು ರಿಜಿಸ್ಟ್ರೇಷನ್ಗೆ ಹೋಗುವ. ಇಲ್ಲಿ ಕ್ಲಿಕ್ ಹಿಯರ್ ಟು ನ್ಯೂ ರಿಜಿಸ್ಟ್ರೇಷನ್. ಓಕೆ, ಫಸ್ಟಿಗೆ ಇಲ್ಲಿ ಟಿಕ್ ಹಾಕಬೇಕು ಈ ಬಾಕ್ಸಿಗೆ. ಓಕೆ, ನಿಮ್ಮಲ್ಲಿ ಒಂದು ಫೋಟೋಗ್ರಾಫ್ ಇರಬೇಕು. JPG ಆರ್ JPG ಫಾರ್ಮ್ಯಾಟ್ ಅಲ್ಲಿ. ಅದರ ಸೈಜ್ ಕೇವಲ 30 KB ಆಗಿರ್ಬೇಕು, ಅದರಿಂದ ಮೇಲೆ ಇರಬಾರ್ದು. ಓಕೆ, ಇಲ್ಲಿ ವೆದರ್ ಎಂಪ್ಲಾಯ್ಡ್ ಆಸ್ ಎ ಟೀಚರ್, ನೀವು ಮೊದಲ ಟೀಚರ್ ಆಗಿ ಕೆಲಸ ಮಾಡಿದ್ರ ಅಂತ ಕೇಳ್ತಾ ಇದ್ದಾರೆ. ನೋ ಅಂತ ಕೊಡ್ತೇನೆ. ನೀವು ಆಗಿದ್ರೆ ಎಸ್ ಅಂತ ಕೊಡಿ. ಇಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು. ಕ್ಯಾಟಗರಿ 1 ಫಾರ್ LP ಸೆಕ್ಷನ್, 2 ಫಾರ್ UP ಸೆಕ್ಷನ್, ಕ್ಯಾಟಗರಿ 3 ಫಾರ್ ಹೈಸ್ಕೂಲ್ ಸೆಕ್ಷನ್, ಕ್ಯಾಟಗರಿ 4 ಫಾರ್ ಲ್ಯಾಂಗ್ವೇಜ್ ಟೀಚರ್ಸ್. ನಾನು ಇಲ್ಲಿ ಕ್ಯಾಟಗರಿ 3 ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಇದು ಹೈಸ್ಕೂಲ್ ವಿಭಾಗದವರಿಗೆ ಆಗಿರ್ತದೆ. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಲ್ಯಾಂಗ್ವೇಜ್ 1 ಫಾರ್ ಕ್ಯಾಟಗರಿ 3. ಯಾವ ಭಾಷೆಯಲ್ಲಿ ನಿಮಗೆ ಕ್ವಶನ್ ಪೇಪರ್ ಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ. ನಾನು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ನೀವು ನಿಮಗೆ ಕನ್ನಡ ಬೇಕು, ಕನ್ನಡವು ಸೆಲೆಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್ ಫಾರ್ ಕ್ಯಾಟಗರಿ 3. ಇಲ್ಲಿ ನೀವು ಯಾವ ಭಾಷೆಯನ್ನು ಕಲಿಸ್ತೀರಿ ಅಂತ ಹೇಳಬೇಕಾದ್ದು. ಅಂತ ಹೇಳಿ ಯಾವ ಸಬ್ಜೆಕ್ಟಿಗೆ ನೀವು ಹೇಳಿಕೊಡ್ತೀರಿ ಅಂತ. ಸೋಷಿಯಲ್ ಸೈನ್ಸ್ ಆರ್ ಇಂಗ್ಲಿಷ್ ನನ್ನದಾಗಿದ್ರೆ ನಾನು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ನೀವು ಸೋಷಿಯಲ್ ಸೈನ್ಸ್ ಅಥವಾ ನೀವು ಯಾವ ಸಬ್ಜೆಕ್ಟ್ ಹೇಳಿಕೊಡ್ತೀರೋ ಅದನ್ನು ಸೆಲೆಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಮಿನಿಮಮ್ ಕ್ವಾಲಿಫಿಕೇಶನ್. ಇಲ್ಲಿ ನೀವು ನಿಮ್ಮ ಕ್ವಾಲಿಫಿಕೇಶನ್ ಏನಂತ ಹೇಳಬೇಕಾದ್ದು. ನಿಮಗೆ ಗ್ರಾಜ್ಯುಯೇಷನ್ ಆಗಿದೆ ಮತ್ತು BEd ಕೂಡ ಆಗಿದೆ ಅಂತ ಹೇಳಿದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ನಾನೀಗ BEd ಫೈನಲ್ ಇಯರ್ ಅಲ್ಲಿ ಇದ್ದೇನೆ, ಹಾಗೆ BA ಆಗಿದೆ ನನಗೆ. ಹಾಗೆ ಇಲ್ಲಿ ಡೂಯಿಂಗ್ ಫೈನಲ್ ಇಯರ್ BEd ಅಂತ ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ಇವರು ಒಂದು ಟೇಬಲ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ನಿಮ್ಮ BA ರಿಜಿಸ್ಟರ್ ನಂಬರ್, ಯೂನಿವರ್ಸಿಟಿ, ಸ್ಟಡಿಡ್ ಇನ್ಸ್ಟಿಟ್ಯೂಷನ್, ಇಯರ್ ಆಫ್ ಪಾಸಿಂಗ್, ಪರ್ಸೆಂಟೇಜಸ್ ಮಾರ್ಕ್ ಇಷ್ಟನ್ನು ಇಲ್ಲಿ ಹಾಕಬೇಕು. ಹಾಗೆ ಇಲ್ಲಿ BEd ಎಲ್ಲಿ ಮಾಡ್ತಾ ಇರೋದು ಅಂತಲೂ ಹಾಕಬೇಕು. ಈ ರೀತಿಯಲ್ಲಿ ನೀವು ನಿಮ್ಮ ಇನ್ಫಾರ್ಮೇಶನ್ ಫಿಲ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಎಜುಕೇಶನಲ್ ಡಿಸ್ಟ್ರಿಕ್ಟ್ ಸೆಲೆಕ್ಟೆಡ್ ಆಸ್ ಎಕ್ಸಾಮ್ ಸೆಂಟರ್. ನೀವು ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಎಕ್ಸಾಮ್ ಸೆಂಟರ್ ಇಷ್ಟ ಬಯಸ್ತೀರಿ ಅಂತ. ಇಲ್ಲಿ ನಾನು ಕಾಸರಗೋಡು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ನಿಮಗೆ ಯಾವುದು ಹತ್ತಿರ ಆಗ್ತದೋ ಆ ಎಕ್ಸಾಮ್ ಸೆಂಟರ್ ಅನ್ನು ಸೆಲೆಕ್ಟ್ ಮಾಡಿ. ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಆಸ್ ಇನ್ SSLC ಸರ್ಟಿಫಿಕೇಟ್. ನಿಮ್ಮ SSLC ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಹೆಸರು ಏನಂತ ಇದೆಯಾ ಅದನ್ನೇ ಇಲ್ಲಿ ಹಾಕಿಬಿಡಿ. ಜೆಂಡರ್, ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕವನ್ನು ಇಲ್ಲಿ ಹಾಕಿ.
ನೇಮ್ ಆಫ್ ದಿ ಫಾದರ್, ನಿಮ್ಮ ತಂದೆಯ ಹೆಸರು. ರಿಲಿಜಿಯನ್, ಕ್ಯಾಟಗರಿ, ನಾನು ಜನರಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮದು ಯಾವ ಕ್ಯಾಟಗರಿ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಕ್ಯಾಸ್ಟ್, ನಿಮ್ಮ ಜಾತಿಯನ್ನು ಇಲ್ಲಿ ಹಾಕಿ. ಫಿಸಿಕಲ್ ಸ್ಟೇಟಸ್, ನಿಮಗೆ ಯಾವ್ದಾದ್ರು ರೀತಿಯ ತೊಂದರೆಗಳು, ಫಿಸಿಕಲ್ ಆಗಿ ಏನಾದ್ರು ತೊಂದರೆಗಳಿದ್ರೆ ಅದನ್ನ ಇಲ್ಲಿ ಹೇಳ್ಬೇಕು. ಅಂತ ಹೇಳಿದ್ರೆ ಎಂತ, ಕಣ್ಣು ಕಾಣದಿರುವುದು ಅಥವಾ ಬೇರೆ ಯಾವ್ದಾದ್ರು. ಅಡ್ರೆಸ್ ಟು ವಿಚ್ ಕಮ್ಯುನಿಕೇಶನ್ ಈಸ್ ಟು ಬಿ ಸೆಂಡ್, ನಿಮ್ಮ ಅಡ್ರೆಸ್ ಅನ್ನು ಇಲ್ಲಿ ಹಾಕಿರ್ಬೇಕು. ಲ್ಯಾಂಡ್ ಫೋನ್ ನಂಬರ್ ಹಾಕ್ಬೇಕಂತಿಲ್ಲ, ಮೊಬೈಲ್ ಫೋನ್ ನಂಬರ್ ಹಾಕಬೇಕು. ಇಮೇಲ್ ಐ ಡಿ ಬೇಕಿದ್ರೆ ಹಾಕ್ಬೋದು. ಎಕ್ಸಾಮಿನೇಷನ್ ಫೀಸ್ ನಿಮಗೆ 500 ರೂಪಾಯಿ ಇರ್ತದೆ ಇಲ್ಲಿ ಹೇಳಿದ್ದಾರೆ. ಐಡೆಂಟಿಟಿ ಪ್ರೂಫ್ ಟು ಬಿ ಕೆಪ್ಟ್ ಬೈ ಎಕ್ಸಾಮಿನೇಷನ್, ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ಬರುವಾಗ ಯಾವ ಐಡೆಂಟಿಟಿ ಪ್ರೂಫ್ ತರ್ತೀರಿ ಅಂತ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಐ ಡಿ ಪ್ರೂಫ್ ನಂಬರ್, ನಿಮ್ಮ ಆಧಾರ್ ಕಾರ್ಡಿನ ನಂಬರ್ ಇಲ್ಲಿ ಬರೀಬೇಕು. SSLC ಈಕ್ವಲೆಂಟ್ ಸ್ಕೀಮ್, ಇಲ್ಲಿ ನಿಮ್ಮ SSLC ಎಕ್ಸಾಮಿನೇಷನ್ ಇದರಲ್ಲಿ ಇರುವ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಇಲ್ಲಿ ಹಾಕಬೇಕು. SSLC ಈಕ್ವಲೆಂಟ್ ಫಸ್ಟ್ ಅಪಿಯರೆನ್ಸ್ ರಿಜಿಸ್ಟರ್ಡ್ ನಂಬರ್, ನಿಮ್ಮ SSLC ಮಾರ್ಕ್ ಕಾರ್ಡ್ ಅಲ್ಲಿರುವ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಇಲ್ಲಿ ಹಾಕಬೇಕು. SSLCಗೆ ಫಸ್ಟ್ ಅಪಿಯರೆನ್ಸ್ ಇಯರ್, ನೀವು SSLC ಪಾಸ್ ಆದ ಇಯರ್ ಅನ್ನು ಇಲ್ಲಿ ಹಾಕಬೇಕಾದ್ದು, ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರ್ತದೆ. ಅಪ್ಲೋಡ್ ಎ ರೀಸೆಂಟ್ ಫೋಟೋ, ಇಲ್ಲಿ ನಿಮ್ಮ ಅದೊಂದು ರೀಸೆಂಟ್ ಆಗಿ ತೆಗೆದಂತ ಒಂದು ಫೋಟೋವನ್ನು ಇಲ್ಲಿ ಹಾಕಬೇಕು. ಅದು ಎಷ್ಟು 30 KB ಕಡಿಮೆ ಇರಬೇಕು ಅದರ ಸೈಜ್. ಮತ್ತೆ ಅದು JPEG ಅಥವಾ JPG ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಇಲ್ಲಿ ನಿಮಗೆ ಪಿಕ್ಸೆಲ್ ಅನ್ನು ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಹಾಕಿ ರೀಸೈಸ್ ಮಾಡಬಹುದು. ಅಪ್ಲೋಡ್ ಮಾಡಿ ಫಸ್ಟಿಗೆ ಎಲ್ಲ ನೋಡಿಕೊಳ್ಳಿ, ಇಲ್ಲ ಕರೆಕ್ಟ್ ಆಗಿ ಫಿಲ್ ಆಗಿದೆಯಾ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತ. ಇಲ್ಲಿ ಈಗ ವ್ಯಾಲಿಡ್ SSLC ರಿಜಿಸ್ಟರ್ ನಂಬರ್ ಕಂಟೈನ್ 6 ಡಿಜಿಟ್ಸ್ ಅಂತ ಹೇಳಿದ್ರೆ ಇಲ್ಲಿ 6 ಡಿಜಿಟ್ ಇರುವ ನಂಬರ್ ಮಾತ್ರ ಆಕ್ಸೆಪ್ಟ್ ಮಾಡ್ತಾರಂತೆ. ಅದಕ್ಕೆ ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ SSLC ರಿಜಿಸ್ಟರ್ ಲಾಸ್ಟ್ 6 ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು. ನಿಮ್ಮಲ್ಲಿ 6 ಸಂಖ್ಯೆ ಇರುದಾದ್ರೆ ಓಕೆ, 10 ಸಂಖ್ಯೆ ಇದ್ರೆ ಲಾಸ್ಟಿನ 6 ಸಂಖ್ಯೆಯನ್ನು ಇಲ್ಲಿ ಹಾಕಿ ಇಡಬೇಕು. ನೆಕ್ಸ್ಟ್ ಸೇವ್ ಅಂತ ಒತ್ತುವ. ಅವಾಯ್ಡ್ ಸ್ಪೆಷಲ್ ಕ್ಯಾರೆಕ್ಟರ್ ಇನ್ ಇನ್ಸ್ಟಿಟ್ಯೂಷನ್, ಓಕೆ. ಇಲ್ಲಿ ಕೊಮ್ಮ ಎಲ್ಲ ಹಾಕಬಾರ್ದು. ಇಲ್ಲಿ ಸ್ಟಡಿಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೀಗೆ ಕೊಮ್ಮ ಎಲ್ಲ ಹಾಕಿರಬಾರ್ದು. ಓಕೆ, ಸೇವ್ ಕೊಡ್ತೇನೆ. ಸಕ್ಸಸ್ಫುಲ್ಲಿ ಸೇವ್ಡ್. ಚೆಕ್ ಯುವರ್ ಪ್ರಿವ್ಯೂ ಪೇಜ್. ಕ್ಯಾಂಡಿಡೇಟ್ ಪ್ರಿವ್ಯೂ, ಇಲ್ಲಿ ನೀವು ಹಾಕಿದ್ದೆಲ್ಲ ಕರೆಕ್ಟ್ ಇದೆ ಅಂತ ಒಮ್ಮೆ ಫೈನಲ್ ಆಗಿ ಒಂದು ಚೆಕ್ ಮಾಡಿಕೊಳ್ಬೇಕು. ಎಲ್ಲ ಕರೆಕ್ಟ್ ಇದೆ ಅಂತ ಆದ್ರೆ ಇಲ್ಲಿ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಅಬೌವ್ ಸ್ಟೇಟ್ಮೆಂಟ್ ಈಸ್ ಟ್ರೂ, ಇಲ್ಲಿ ಚೆಕ್ ಮಾರ್ಕ್ ಹಾಕಿ ಮತ್ತೆ ಫೈನಲ್ ಸಬ್ಮಿಷನ್ ಅಂಡ್ ಪ್ರೊಸೀಡ್ ಫಾರ್ ಪೇಮೆಂಟ್ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಎಸ್ ಪ್ರೊಸೀಡ್ ಇಟ್ ಅಂತ ಕ್ಲಿಕ್ ಮಾಡಿ. ಬಿಫೋರ್ ಪೇಮೆಂಟ್ ಪ್ಲೀಸ್ ನೋಟ್ ಡೌನ್ ಅಪ್ಲಿಕೇಶನ್ ನಂಬರ್ ಅಂಡ್ ID ಫಾರ್ ಫ್ಯೂಚರ್ ಯೂಸ್. ಇದನ್ನೊಂದು ಫೋಟೋ ತೆಗೆದಿಟ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಐ ಆಕ್ಸೆಪ್ಟ್ ದ ಅಬೌವ್ ಅಂಡರ್ಟೇಕಿಂಗ್ ಅಂಡ್ ಕಂಡೀಷನ್ಸ್ ಫಾರ್ ಪೇಮೆಂಟ್, ಇಲ್ಲಿ ಚೆಕ್ ಮಾರ್ಕ್ ಹಾಕಿ. ನೆಕ್ಸ್ಟ್ ಇಲ್ಲಿ ಓದಿಕೊಳ್ಳಿ ಇನ್ಸ್ಟ್ರಕ್ಷನ್. ಕ್ಲಿಕ್ ಆನ್ ದ ಅಬೌವ್ ಕ್ಲಿಕ್ ಹಿಯರ್ ಪ್ರೊಸೀಡ್ ಫಾರ್ ಪೇಮೆಂಟ್ ಬಟನ್
ಟು ಓಪನ್ ದಿ ಆನ್ಲೈನ್ ಪೇಮೆಂಟ್ ಪೇಜ್. ಇದನ್ನು ಒತ್ತಿರೆ ಪೇಮೆಂಟ್ ಮಾಡುವ ಪೇಜಿಗೆ ರೀಡೈರೆಕ್ಟ್ ಆಗ್ತದೆ. SBI ಇ-ಪೇಗೆ ಹೋಗ್ತದೆ. ಒಮ್ಮೆ ಸಕ್ಸಸ್ಫುಲ್ ಆದ ನಂತರ ಪುನಃ ಮತ್ತೆ ರೀಫಂಡ್ ಅಂತ ಸಿಗುದಿಲ್ಲ. ಓಕೆ, ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಫಾರ್ ಪೇಮೆಂಟ್ ಮಾಡಬೇಕು. ನಾನಿಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಓಕೆ, ನಿಮ್ಮ ಪೇಮೆಂಟ್ ಆದ ತಕ್ಷಣ ಇಲ್ಲಿ ಯುವರ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರ್ತದೆ. ಇಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ UPI ಮೂಲಕ ಎಲ್ಲ ಪೇಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ನಿಮ್ಮ ಡೆಬಿಟ್ ಕಾರ್ಡ್ ಮೂಲಕ ಮಾಡ್ಬೋದು, ಅಥವಾ ನಿಮಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ರೆ ಆ ಮೂಲಕ ಮಾಡ್ಬೋದು. ಅದಾದ ನಂತರ ಇಲ್ಲಿ ಒಮ್ಮೆ ಕ್ಲಿಕ್ ಹಿಯರ್ ರೀಲಾಗಿನ್ ಅಂಡ್ ಗೆಟ್ ಯುವರ್ ಫೈನಲ್ ಪ್ರಿಂಟ್ಔಟ್ ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಆಗ ಫೋಟೋ ತೆಗೆದಿರಲ್ಲ, ಅದರಲ್ಲಿರುವ ಅಪ್ಲಿಕೇಶನ್ ನಂಬರ್ ಮತ್ತು ಅಪ್ಲಿಕೇಶನ್ ID ಅನ್ನು ಇಲ್ಲಿ ಹಾಕಿ. ಇಲ್ಲಿ ಕ್ಲಿಕ್ ಹಿಯರ್ ಟು ಗೆಟ್ ಪ್ರಿಂಟ್ಔಟ್ ಇದನ್ನು ಪ್ರಿಂಟ್ ಮಾಡಿಕೊಳ್ಳಿ. ಫೀಸ್ ಕಟ್ಟಿ ಆಗಿದೆ ಅಂತ ಹೇಳಿದಕ್ಕೆ ಪ್ರೂಫ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಇಲ್ಲಿಗೆ ಇಂದಿನ ವಿಡಿಯೋ ಮುಕ್ತಾಯವಾಯಿತು. ಈ ವಿಡಿಯೋದಲ್ಲಿ ನಿಮಗೆ KTET ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಟ್ಟಿದ್ದೇನೆ. ಯಾವ್ದಾದ್ರು ಅನುಮಾನ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಉತ್ತರಿಸ್ತೇನೆ. ಓಕೆ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.